ಹಿರಿಯರಾದಂಥ ವಿಠಲ್ ಜಾಧವ್ ಅವರು ನಮ್ಮ ಒಂದು ಸ್ವಂತ ಊರು ಯಾಳಗಿ ಗ್ರಾಮದವರು. ಆದರೆ ಹಿರಿಯರಂತ ಯಾಕೆ ಹೇಳ್ತು ಅಂದರೆ ಅವರು ನಾವು ಮಾವನವರು ಒಂದೇ ಕಡೆ ಓಡಾಡಿ ಬೆಳೆದಂಥವ್ರು. ಸೊ ಆ ಒಂದು ಊರಿನಲ್ಲಿ ನಾನು ಸೊಸೆಯಾಗಿ ಹೋಗಿದ್ದೇನೆ. ಅದು ಅವ್ರದ್ದು ಸ್ವಂತ ಇದು ಊರು. ಅಲ್ಲಿಂದ ಸುಮಾರು ವರ್ಷಗಳಿಂದ 30-40 ವರ್ಷಗಳಿಂದ ನಮ್ಮ ಒಂದು ಮನೆ ಕುಟುಂಬದ ಸದಸ್ಯರಾಗಿ ಅವರ ಕುಟುಂಬದಲ್ಲಿ ನಮ್ಮ ಸದಸ್ಯರು ಕೂಡ ಒಂದಾಗಿ ಈ ಒಂದು ಶಿಕ್ಷಣದಲ್ಲಿ ಕೆಲಸವನ್ನು ಮಾಡ್ತಾ ಬಂದಿದ್ದಾರೆ. ನಾನು ಸೇವೆಗೆ ಸೇರಿದ ನಂತರದಿಂದ ಅವರ ಹೆಸರುಗಳನ್ನು ನಮ್ಮ ಮಾವನ ಬಾಯಲ್ಲಿ ನಮ್ಮ ಮನೆತನದಲ್ಲಿ ಸದಾ ಕೇಳ್ತಾ ಬಂದಿತ್ತು. ಆದರೆ ಇಲ್ಲಿ ನಾನು ಗುಲ್ಬರ್ಗಕ್ಕೆ ಬಂದಾಗ ಅವರ ಶಿಕ್ಷಣ ಸಂಸ್ಥೆ ಎತ್ತರಾಗಿ ಬೆಳೆದಿದ್ದು ನೋಡಿ ನಮ್ಮ ಮನೆಯಲ್ಲಿ ಕೂಡ ಮಾತಾಡ್ಕೊಂಡಿದ್ವಿ. ಒಬ್ಬ ವ್ಯಕ್ತಿ ತನ್ನ ಶಿಕ್ಷಣದ ಸಲುವಾಗಿ ಅಥವಾ ತಮ್ಮ ಒಂದು ವಿಷನ್ ಇಟ್ಕೊಂಡು ಮುಂದೆ ಒಂದು ಗುರಿ ಇಟ್ಕೊಂಡು ಊರನ್ನ ಗ್ರಾಮವನ್ನು ಬಿಟ್ಟು ಬಂದಾಗ ಒಂದು ದೊಡ್ಡ ಹೆಮ್ಮರವಾಗಿ ಬೆಳೆದಂತಹ ಶಿಕ್ಷಣ ಸಂಸ್ಥೆಯನ್ನೇ ಬೆಳೆಸಿದ್ದಾರೆ. ಅವರಿಗೆ ಜೋರವಾದಂಥ ಒಂದು ಆತ್ಮೀಯವಾದಂಥ ಚಪ್ಪಾಳೆ ಕೂಡ ನಾನು ಕೂಡ ಕೊಡ್ತಾ ಇದ್ದೀನಿ. ಯಾಕಂದ್ರೆ ಮಾವನೂರು ಇಲ್ಲ ಶೇಖರ್ ಗೌಡ ಹೊಸಮನಿ ಮಾವನವರು ಅವರು ಜಡ್ಪಿ ಮೆಂಬರು ಟಿಕೆಟ್ ಮೆಂಬರ್ ಎಲ್ಲರೂ ಆಗಬೇಕಾದ್ರೆ ಇವರ ಒಂದು ಕೊಡುಗೆ ಅಪಾರವಾದಂಥ ಕೊಡುಗೆ ಇತ್ತು. ಅವರು ಇಲ್ಲ ಇವತ್ತಿನ ದಿವಸ ಅವರು ನೆನೆಸ್ತಾ ಇವತ್ತಿನ ದಿವಸ ಈ ಒಂದು ಸಂಸ್ಥೆ ಕಲಬುರಗಿಗೆ ಬಂದಾಗ ನೋಡಿದೆ. ನಾನು ಭಾಳಷ್ಟು ಸಾರಿ ನಾನು ಮುಖ್ಯ ಶಿಕ್ಷಕರಿಗೆ ಸಭೆಗಳಲ್ಲಿ ಕೂಡ ಸ್ಪೆಷಲ್ ಆಗಿ ಕರೆದು ಈ ಥರ ಮಾಡಿ ಮಕ್ಕಳಿಗೆ ಅಂತ ಹೇಳಿದ್ವಿ. ಮೊನ್ನೆ ನಮ್ಮ ಉಪನಿರ್ದೇಶಕರು ಹೇಳಿದಂತೆ ಒಬ್ಬ ವ್ಯಕ್ತಿ ಮನಸ್ಸು ಮಾಡಿ ಇಡೀ ಕುಟುಂಬ ಶಿಕ್ಷಣ ಮತ್ತು ವೈದ್ಯಕೀಯ ಕ್ಷೇತ್ರದಲ್ಲಿ ಮುಂದುವರಿಸ್ತಾ ಇದ್ದಾರೆ. ಇದೇ ರೀತಿಯಾಗಿ ಬಹಳಷ್ಟು ಹಿಂದುಳಿದಂಥ ಪ್ರದೇಶದಲ್ಲಿ ಒಂದು ಕೆಲಸ ಕಾರ್ಯವನ್ನು ಮಾಡಿ ವಿದ್ಯಾರ್ಥಿಗಳು ಮುಂದೆ ಹೋಗಿ ಎಷ್ಟೋ ಸಮಯದಲ್ಲಿ ಅವರ ಶ್ರೀಮತಿ ತಾರಾಬಾಯಿ ಮೇಡಮ್ ಅವರು ಚಂದುಬಾಯಿ ಮೇಡಮ್ ಅವರು ಇಬ್ಬರು ಸಿಸ್ಟರ್ಸ್ ಆದರೆ ತಮ್ಮ ಸಂಪೂರ್ಣವಾದಂಥ ಜೀವನವನ್ನೇ ಈ ಒಂದು ಕ್ಷೇತ್ರಕ್ಕೆ ಕೊಟ್ಟಿದ್ದಾರೆ. ಮೇಡಮ್ ಅವರಿಗೆ ಹೇಳ್ತಾ ಇದ್ರು, ನಮ್ಮಲ್ಲಿ ಇರ್ತಕ್ಕಂಥ ವಿದ್ಯಾರ್ಥಿಗಳಿಗೆ ಬಡ ವಿದ್ಯಾರ್ಥಿಗಳು ಬಸ್ಸಿಗೆ ಒಂದು ಟಿಕೆಟಿಗೆ ರೊಕ್ಕ ಇಲ್ಲಾಂದ್ರೆ ಕೂಡ ನಾವೇ ಕೊಟ್ಟು ಕಳಿಸ್ತೀವಿ. ನಾನು ಸ್ವತಃ ಶಾಲೆ ನೋಡಿದ್ದೀನಿ, ಜೊತೆ ಹಾಸ್ಟೆಲ್ ಕೂಡ ನೋಡಿದ್ದೀನಿ. ಹಾಸ್ಟೆಲಲ್ಲಿ ಕೂಡ ಸೂಚಿಸಿದಂಥ ವ್ಯವಸ್ಥೆಯನ್ನು ಮಾಡಿದ್ದಾರೆ. ಆ ವಿದ್ಯಾರ್ಥಿಗಳಿಗೆ ಹೋಗಿ ನಾನು ಕೂಡ ಕೇಳಿದ್ದೀನಿ ಊಟ ಏನಿತ್ತು ಅಂತೇಳಿ. ಈಗ ಒಂದು ಸ್ವಲ್ಪ ದಿವಸ ಹೋಗಿದ್ದೆ. ಅವರು ನಿರಂತರವಾಗಿ ನನಗೆ ಹೇಳ್ತಾ ಇದ್ರು, ಮೇಡಮ್ ನಮಗೆಲ್ಲ ಊಟವನ್ನು ಕೊಡ್ತಾ ಇದ್ದಾರೆ. ಸೊ ಅದಕ್ಕಾಗಿ ನನ್ನ ಒಂದು ಸವಿನಯ ಪ್ರಾರ್ಥನೆ ನಮ್ಮ ಶಿಕ್ಷಕರಲ್ಲಿದೆ, ಶಿಕ್ಷಕರ ಬಳಗದಲ್ಲಿದೆ. ಯಾಕಂದರೆ ಒಬ್ಬ ವ್ಯಕ್ತಿ ಒಂದು ಕುಟುಂಬ ಶಿಕ್ಷಣಕ್ಕೋಸ್ಕರ ತಮ್ಮ ಸರ್ವವನ್ನೇ ತ್ಯಾಗ ಮಾಡಿ ಒಂದು ಶಿಕ್ಷಣ ವ್ಯವಸ್ಥೆ ಬೆಳೆಸೋದಂದರೆ ನಮ್ಮ ಶಿಕ್ಷಕರ ಜವಾಬ್ದಾರಿ ತುಂಬ ಹೆಚ್ಚಿಸ್ತದೆ. ಅದರಿಂದ ನಮ್ಮ ಶಿಕ್ಷಕರು ಏನು ಶಿಕ್ಷಣವನ್ನು ಕೊಡ್ತೀವಿ, ವಿದ್ಯಾರ್ಥಿಗಳಿಗೆ ನಾವು ಏನು ವಿದ್ಯಾರ್ಥಿಗಳನ್ನು ಮಾಡಿಸ್ತೀವಿ, ಅದರಿಂದಲೇ ಈ ಶಿಕ್ಷಣ ಸಂಸ್ಥೆ ಇನ್ನೂ ಹೆಚ್ಚು ಬೆಳೀತಾ ಇದೆ. ಅದಕ್ಕೆ ಬರುವಂತಹ 2 ತಿಂಗಳಲ್ಲಿ ನಮ್ಮ SSLC ವಿದ್ಯಾರ್ಥಿಗಳು ಇದ್ದಾರೆ. ನಾವು ಮುಖ್ಯ ಶಿಕ್ಷಕರು ಯಾವಾಗಲೂ ಹೇಳ್ತಿರ್ತೀನಿ, ಯಾವಾಗಲೂ ವಿಷನ್ ಇಟ್ಕೊಳ್ರಿ, 625 ಬರುವಂತೆ ನೀವು ಪ್ರಯೋಗಗಳನ್ನ ಮಾಡ್ರಿ ಅಂತ ಹೇಳ್ತೀವಿ. ಅದಕ್ಕಾಗಿ ನಮ್ಮ ಶಿಕ್ಷಕರು ಇನ್ನು ಕೇವಲ 1.5 ತಿಂಗಳು ಮಾತ್ರ ಹೋಗಿದೆ. ಅಲ್ಲಿ ಪರೀಕ್ಷೆಗೆ ಮಕ್ಕಳನ್ನ ವಿಶೇಷವಾಗಿ ತಯಾರಿಯನ್ನು ಮಾಡಿ ಅವರಿರ್ತಕ್ಕಂತಹ ಏನು ಕೆಪಾಸಿಟಿ ಇದೆ ಅದನ್ನು ಮುಂದುವರಿಸಬೇಕು ಅಂತ ಹೇಳ್ತಾ ಇವತ್ತಿನ ದಿವಸ ನಮಗೆ ಇಲ್ಲಿ ಕರೆದು ಸನ್ಮಾನ ಮಾಡಿ ಅದು ಮಾತಾಡಲಿಕ್ಕೆ ಅವಕಾಶ ಕೊಟ್ಟಂತಹ ಈ ಸಂಸ್ಥೆಯ ಎಲ್ಲ ಸಿಬ್ಬಂದಿಗಳಿಗೂ ಎಲ್ಲರಿಗೂ ಹೋಲಿಸಿ ಮತ್ತು ಇನ್ನೊಂದು ನಮ್ಮ ಈ ಸಂಸ್ಥೆಯ ರಾಜೇಶ್ ನೀಲಹಳ್ಳಿ ಅವರು ನಮಗೆ ಶಿಕ್ಷಣ ಇಲಾಖೆಗೆ ಒಂದು ಅದ್ಭುತವಂತಹ ವ್ಯಕ್ತಿ, ಒಂದು ಒಳ್ಳೆಯ ರತ್ನ ಅಂತಲೂ ಹೇಳ್ಬೋದು. ಯಾಕಂದರೆ ನಾವು ಏನೇ ಒಂದು ನಮ್ಮ ಜಿಲ್ಲಾ ಮಟ್ಟದ ಕಾರ್ಯಕ್ರಮ ಆಗಲಿ, ವಿಭಾಗ ಮಟ್ಟದ ಕಾರ್ಯಕ್ರಮ ಆಗಲಿ, ಇಲ್ಲಿ ನಾವು ಕರೆದಾಗ ಅವ್ರು ಬರ್ತಾರೆ, ತಮ್ಮ ಒಂದು ಸೇವೆಯನ್ನು ನಮ್ಮ ಶಿಕ್ಷಣ ಇಲಾಖೆಗೆ ಕೊಡ್ತಾರೆ. ಜೊತೆಗೆ ಸಂಸ್ಥೆ ಕೂಡ ಅವರಿಗೆ ಭಾಳಷ್ಟು ಅನುವನ್ನು ಮಾಡಿಕೊಡ್ತಾರೆ. ಅವರಿಗೆ ಕೂಡ ನಾನು ಧನ್ಯವಾದಗಳನ್ನು ಹೇಳಿ 2 ಮಾತನ್ನು ಮುಗಿಸ್ತೇನೆ. ಥ್ಯಾಂಕ್ ಯು.